ಇಟ್ಟಿದ್ದಂತಹ ದವಸ ಧಾನ್ಯ, ಒಡವೆ, ವಸ್ತ್ರ ಮತ್ತು ದಾಖಲೆಗಳು ಎಲ್ಲವೂ ಸುಟ್ಟು ಭಸ್ಮವಾಗಿ ಕರಕಲಾಗಿದೆ. ಬೇಸಿಗೆ ಆರಂಭವಾಗಿರುವ ಕಾರಣ ಎಲ್ಲರೂ ಮನೆಯ ಹೊರಗೆ ಮಲಗಿದ ಪರಿಣಾಮ ಮನೆಯೊಳಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಎಲ್ಲವೂ ಸುಟ್ಟು ಭಸ್ಮವಾಗಿದ್ದು ರೈತ ಕುಟುಂಬವೊಂದು ಅಪಾಯದಿಂದ ಪಾರಾಗಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿನೇಪಾಳ್ಯದ ಗ್ರಾಮದ ರೈತ ತಿಮ್ಮಪ್ಪನ ತೋಟದ ಮನೆಯಲ್ಲಿ ಬುಧವಾರ ತಡರಾತ್ರಿ ದುರ್ಘಟನೆ ನಡೆದಿದೆ. ತೋಟದ ಮನೆಯಲ್ಲಿ 2 ವರ್ಷದಿಂದ ಕೂಡಿಟ್ಟಿದ್ದಂತಹ ದವಸ ಧಾನ್ಯ, ಬಂಗಾರ ಮತ್ತು ಬೆಳ್ಳಿಯ ಒಡವೆ ಮತ್ತು ಜಮೀನು ಮತ್ತೆ ಆಧಾರ್ ಕಾರ್ಡ್, ಐಡಿ, ರೇಷನ್ ಕಾರ್ಡ್ಗಳಲ್ಲಿ ಬೆಂಕಿ ಆಹುತವಾಗಿದೆ. ರೈತ ಕುಟುಂಬ ಕಣ್ಣೀರಿಡುತ್ತಿದ್ದು, ಹೌದು, ದಿನೇಪಾಳ್ಯ ಗ್ರಾಮದ ತಿಮ್ಮಪ್ಪ ಎನ್ನುವ ರೈತನ ಮನೆಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದಿದ್ದ ರಾಗಿ, ಜೋಳ, ಕಡಲೆಕಾಯಿ, ತೊಗರಿಬೇಳೆ ಸೇರಿದಂತೆ ಹಸುಗಳನ್ನು ಮಾರಿ ಮನೆಯಲ್ಲಿಟ್ಟಿದ್ದ 2.5 ಲಕ್ಷ ಹಣ ಹಾಗೂ 5-6 ಲಕ್ಷದ ಒಡವೆ ವಸ್ತುಗಳೆಲ್ಲವೂ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಭಸ್ಮವಾಗಿದೆ. ವರ್ಷಗಟ್ಟಲೆ ಕೂಡಿಟ್ಟಿದ್ದ ಎಲ್ಲವೂ ಕಳೆದುಕೊಂಡು ರೈತ ತಿಮ್ಮಪ್ಪ ಮಡದಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಈಗ ಕಣ್ಣೀರಿಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಬೆಸ್ಕಾಂ ಇಲಾಖೆ ಹಾಗೂ ಸರ್ಕಾರದಿಂದ ಈ ರೈತ ಕುಟುಂಬಕ್ಕೆ ಸಹಾಯವನ್ನ ಒದಗಿಸಬೇಕಾಗಿದೆ ಎಂದು ಸ್ಥಳೀಯರು ಹಾಗೂ ರೈತರು, ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಒಡವೆ ಎಲ್ಲ ಹೋಗೋದು ಎಷ್ಟೊಂದು ಅಮೌಂಟ್ ಇದ್ದದ್ದು ಅಮೌಂಟ್ ಒಂದು ಇಟ್ಕೊಂಡಿದ್ದ ಎಲ್ಲ ಒಳಗೆ ಹಾಕಿದ್ದು. ಅಣ್ಣ ಬಂದಿದ್ದೇನೆ ಅಣ್ಣ, ಈಗ ಬೋಡ್ಕನಲ್ಲೇ ಬಂದೆ ಅಣ್ಣ. ರೇಷ್ಮೆ ಬೆಳೆಗಳು ರಘು ಅಂದ್ಬಿಟ್ಟು ದಿನೇಪಾಳ್ಯ ಕೊರಟಗೆರೆ ತಾಲೂಕು. ರಾತ್ರಿ ನಮ್ಮ ಮನೇಲಿ ಈ ಥರ ಬೆಂಕಿ ಅನಾಹುತ ಆಗಿಬಿಟ್ಟೈತೆ. ದಿನಸಿ ಐಟಮು, ಒಡವೆ ಮತ್ತು ಹಣ ಇತ್ತು ಎಲ್ಲ, ಪ್ರತಿಯೊಂದು ಯಾವುದೇ ಥರ ಇಲ್ಲ, ಎಲ್ಲ ಸುಟ್ಟಿದ್ದಾಗ್ಬಿಟ್ಟಿದೆ. ನಮ್ಮ ಕಡೆಯಿಂದ ಏನೇನಿತ್ತು? ಜೋಳ ಇತ್ತು, ಕಡಲೆಕಾಯಿ, ಬೇಳೆ ಇದೆ, ತೊಗರಿ ಬೇಳೆ. ಅಮೌಂಟ್ ಎಷ್ಟಿತ್ತು? ಅಮೌಂಟ್ 2 ಲಕ್ಷ ಅಮೌಂಟ್ ಇತ್ತು. ಮೊನ್ನೆ ಹಸುಗಳು ಮಾರಿದ್ದೆ, ರೇಷ್ಮೆ ಬೆಳೆ ಮಾರ್ಕೊ ಬಂದಿದ್ದೆ. ಒಡವೆ ಇತ್ತು, ಒಡವೆ ಎಂದು ಪ್ರತಿ ಹೆಂಗಾಯ್ತು ಅದು? ಏನಾಯಿತು ಸರ್? ಅದು ಸಂಜೆ ನಾವು ಮಲ್ಕೊಂಡಿದ್ವಿ, 10 ಗಂಟೆವರೆಗೂ ಎದ್ದಿದ್ವಿ, ಏನೂ ತೊಂದರೆ ಇರಲಿಲ್ಲ. ಮಲ್ಕೊಂಡ ಮೇಲೆ ಏನು ಕರೆಂಟ್ ಶಾಕ್ ಇದಾಗಿ ಈ ಥರ ಇದಾಗಿದೆ ಸರ್. ಸೊ ನೀವು ಬೆಳಗ್ಗೆವರೆಗೂ ನೋಡ್ಕೊಂಡಿಲ್ಲ? ಬೆಳಗ್ಗೆ ನಾವು 6 ಗಂಟೆಗೆ ಎದ್ದು ಅವ್ರ ಕ್ಯಾಮ್ರಾ ನೋಡ್ಕೊಂಡು ಹಸು ಮಾರಿದ್ದು 2 ಲಕ್ಷ ಇತ್ತು. ಅದು ಒಡವೆ, ಈ ಇನ್ನು ಬೇಳೆ, ತೊಗರಿ ಎಲ್ಲ, ಕಡಲೆಕಾಯಿ 4 ಮೂಟೆ ಮುಸ್ಲಿಂ ಜೋಳ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಇವು ಆಧಾರ್ ಕಾರ್ಡು,
ವಾಲ್ಮೀಕಿ ಪತ್ರ ಒಂದೂ ಇಲ್ಲ. ಹೆಂಗಾಯ್ತು ರೀ ಅದು? ಹೆಂಗಾತು ಅಂಬೋದೇ ಗೊತ್ತಿಲ್ಲ ನಮಗೆ. 10 ಗಂಟೆ ತನಕ ಎದ್ದೇ ಇದ್ವಿ. ಹ್ಞೂ ಬೆಳಗ್ಗೆ ಎದ್ದು 6 ಗಂಟೆಗೆ ನಾವು ನೋಡ್ಕೊಂಡಿದ್ವಿ. ನೀವು ಒಳಗಡೆ ಇರಲಿಲ್ಲ? ಈಗ ಒಳಗಡೆ ಈಚೆ ಕಡೆ ಮನಗಿದ್ವಿ. ಯಾರು ಮಲಗಿದ್ರಿ ಈಚೆ? ಎಲ್ಲ ಈಚೆ ಕಡೆಯಲ್ಲೇ ಮನಗಿದ್ವಿ. ಕುಟುಂಬ ಪೂರ್ತಿ ಈಚೆ ನಮ್ಮ ಕುಟುಂಬ ಎಲ್ಲ ಈಚೆ ಕಡೆ ಇದ್ವಿ. ಎಷ್ಟು ನಷ್ಟ ಆಗಿದೆ ಯಜಮಾನ್ರೆ? ದುಡ್ಡು 1-2 ಲಕ್ಷ, ಹ್ಞೂ ಒಡವೆ ಒಂದು 5-6 ಲಕ್ಷದ್ದು. ಎಲ್ಲ ಸುಟ್ಟೋಗ್ಬಿಟ್ಟವೆ? ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಬೆಳ್ಳಿ ಬಂಗಾರ ಎರಡೂ ಇದ್ವಾ? ಇದು ಕಡಲೆಕಾಯಿ ಭತ್ತ ರಾಗಿ ಅವೆಲ್ಲ ಅಲ್ಲೇ ಬಿದ್ದವ್ರಲ್ಲ, ಎಲ್ಲ ಸುಟ್ಟು ಹೋಯ್ತು. ನಿಮ್ಮ ಹೆಸರು? ತಿಮ್ಮಪ್ಪರು, ಯಾವ ಊರಿದೆ? ದಿನ್ನೆಪಳ್ಳಿ. ಉಂಡಿದ್ದಕ್ಕಿಲ್ಲ ಇಲ್ಲ ಕಣಪ್ಪ, ಎಲ್ಲ ಹೋಗೈತೆ. ಒಡವೆ ವಸ್ತು ನಮ್ಮ ವಾಲೆ ಸರಗಳು ಎಲ್ಲ ಹೋಗವಪ್ಪ, ಏನು ಇಲ್ಲ ಅದ್ರೊಳಗೆ. ತೊಗರಿಕಾಳು ಬೇಳೆ ಆಗುತ್ತೆ, ಹಸಿಕಾಳು ಎಲ್ಲ ಹೋಗವಪ್ಪ. ಕಡಲೆಕಾಯಿ 3-4 ಮೂಟೆ ಕಡಲೆಕಾಯಿ ಎಲ್ಲ ಇದ್ವಪ್ಪ, ಎಲ್ಲ ಸುಟ್ಟೋಗವಪ್ಪ, ಏನು ಇಲ್ಲ ಅದ್ರೊಳಗೆ. ದುಡ್ಡು ದುಡ್ಡು ಹೋಗೈತಪ್ಪ. ಮೊನ್ನೆ ಇದನ್ನ ರೇಷ್ಮೆ ಮಾರ್ಕ ಬಂದಿಕ್ಕಿದ್ದ, ಎಲ್ಲ ಹೋಗೈತಪ್ಪ. ಹೆಂಗಾಯ್ತ್ರಮ್ಮ? ಹೆಂಗಾಯ್ತು? ಏನಾಯ್ತು ಅಂತಾನೆ ನೋಡ್ಲಿಲ್ಲ, ಎಲ್ಲ ಈಚೆ ಮನಗಿದ್ವಿ. ಏನಾಯ್ತು ಅಂತ ನೋಡ್ಲಿಲ್ಲ ಸ್ವಾಮಿ. ರೇಷ್ಮೆ ಸೆಡ್ಡು ಮೂಲೆಗೆ ಬಾಕ್ಸ್ ಇತ್ತು, ಬಾಕ್ಸ್ನೊಳಗೆ ಕಬಡಾಗಿ ಇಟ್ಟಿದ್ವಿ ಎಲ್ಲನ, ಅಲ್ಲೇ ಇಕ್ಕಂತಿದ್ದು ಎಲ್ಲ ಅದ್ರೊಳಗೆ ಇಟ್ಕೊಂಡಿದ್ವಿ. ಮನೆ ಪತ್ರ ಹೊಲ ಪತ್ರ ಏನು ಇಲ್ಲಪ್ಪ, ಎಲ್ಲ ಹೋಗವೆ. ಮನೆ ಪತ್ರ ಹೊಲದ ಪತ್ರ ಎಲ್ಲ ಹೋಗವಪ್ಪ, ಎಲ್ಲ ಅದ್ರೊಳಗೆ ಇದ್ದಿದ್ದು ಎಲ್ಲ ಸುಟ್ಟೋಗೈತೆ. ಆಧಾರ್ ಕಾರ್ಡು ರೇಷನ್ ಕಾರ್ಡು ಏನು ಇಲ್ಲಪ್ಪ, ಎಲ್ಲ ಹೋಗ್ಬಿಟ್ಟವಪ್ಪ. ಯಾವುದು ಒಂದು